ಬಸ್ಸನ್ನ ಮಧ್ಯದಲ್ಲೇ ನಿಲ್ಲಿಸಿ ನವಾಜ್ ಮಾಡಿದ್ದಂತಹ ಡ್ರೈವರ್ಗೆ ಏನಾಯ್ತು ಹಾಗಾದ್ರೆ? ಎಸ್, ಮಾರ್ಗ ಮಧ್ಯದಲ್ಲಿ ಬಸ್ ನಿಲ್ಲಿಸಿ ನವಾಜ್ ಹುಬ್ಬಳ್ಳಿ ಹಾವೇರಿ ಮಾರ್ಗ ಮಧ್ಯೆ ನಮಾಜ್ ಮಾಡಿದ ಚಾಲಕ ಎಆರ್ ಮುಲ್ಲಾ ಅಮಾನತು. ವಿಚಾರಣಾ ಪೂರ್ಣ ಅಮಾನತುಗೊಳಿಸಿದ NWKRTC ಹಾನಗಲ್ ಘಟಕದಲ್ಲಿ ಚಾಲಕನಿಗೆ ಕಾರ್ಯನಿರ್ವಹಣೆ. ನಿನ್ನೆ 5:30 ಸರಿಸುಮಾರಿಗೆ ಬಸ್ಸನ್ನ ನಿಲ್ಲಿಸಿ ನಮಾಜ್ ಮಾಡಿತು. KSRTC ನಿಯಮ ಉಲ್ಲಂಘಿಸಿದ್ದಕ್ಕೆ ಅಮಾನತು. ಮಾರ್ಗ ಮಧ್ಯದಲ್ಲಿ ಬಸ್ಸನ್ನ ನಿಲ್ಲಿಸಿ ನಮಾಜನ್ನ ಮಾಡಿದ್ದಂಥ ಆತ ಎಲ್ರಿಗೂ ಕೂಡ ಗೊತ್ತೇ ಇತ್ತು. ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇತ್ತು. ಹುಬ್ಬಳ್ಳಿ ಹಾಗೂ ಆ ಒಂದು ಮಾರ್ಗ ಮಧ್ಯದಲ್ಲಿ ಬಸ್ಸನ್ನ ನಿಲ್ಲಿಸಿ 5:30 ಸರಿಸುಮಾರಿಗೆ ನಮಾಜನ್ನ ಮಾಡಿದ್ದಂತಹ ಪುಣ್ಯಾತ್ಮ ಹಾನಗಲ್ ಘಟಕದಲ್ಲಿ ಚಾಲಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಆತನ ನಡೆಗೆ ಭಾರೀ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ನಿನ್ನೆ 5:30 ಸರಿಸುಮಾರಿಗೆ ಬಸ್ಸನ್ನ ನಿಲ್ಲಿಸಿ ನಮಾಜನ್ನ ಮಾಡಿದ್ದ. KSRTC ನಿಯಮವನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ಆತನನ್ನ ಅಮಾನತು ಕೂಡ ಮಾಡಲಾಗಿದೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಬಸ್ಸನ್ನ ಅರ್ಧದಲ್ಲೇ ನಿಲ್ಲಿಸಿ ಎಷ್ಟೋ ಪ್ರಯಾಣಿಕರು ಅರ್ಜೆಂಟ್ ಆಗಿ ಬೇರೆ ಊರಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ಟೈಮ್ ಆಯ್ತು, ದೇವರಿಗೆ ಕೈ ಮುಗಿಬೇಕು ಅನ್ನೋ ಕಾರಣಕ್ಕಾಗಿ ನಮಾಜ್ ಮಾಡಿದ್ದಾನೆ. ಇದರಿಂದ KSRTC ನಿಯಮ ಉಲ್ಲಂಘನೆಯಾಗಿದೆ. ಅದೆಷ್ಟೋ ಪ್ರಯಾಣಿಕರು ಒಂದು ಸ್ವಲ್ಪ ಮಟ್ಟಿಗೆ ಬೇಜಾರನ್ನ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ನಾವು ಬೇರೆ ಕಡೆ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿತ್ತು, ಇವರ ಖಾಸಗಿ ಕೆಲಸಕ್ಕಾಗಿ ಬಸ್ಸನ್ನ ನಿಲ್ಲಿಸಿ ನಮಾಜನ್ನ ಮಾಡಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗ ಆತನನ್ನ ಅಮಾನತು ಮಾಡಲಾಗಿದೆ. ಎಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಮಾಜ್ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಹಾಗೂ ಹಾವೇರಿ ಮಾರ್ಗ ಮಧ್ಯದಲ್ಲಿ ಗಾಡಿಯನ್ನ ನಿಲ್ಲಿಸಿ ಚಾಲಕ ಎಆರ್ ಮುಲ್ಲಾ ನಮಾಜ್ ಅನ್ನ ಮಾಡ್ತಾ ಇದ್ದ. ಸಂಪೂರ್ಣ ವಿಚಾರಣೆ ಪೂರ್ಣ ಅಮಾನತಾಗಿದೆ. ಹಾನಗಲ್ ಘಟಕದಲ್ಲಿ ಚಾಲಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ಈತನನ್ನ KSRTC ನಿಯಮ ಉಲ್ಲಂಘನೆ ಅಂತ ಹೇಳಿ ಆತನನ್ನ ಅಮಾನತು ಮಾಡಲಾಗಿದೆ. ಮತ್ತೆ